ಪಂಚಭೂತಗಳು ಅಂದರೆ ಏನು? ನಮಗೆಲ್ಲ ತಿಳಿದಿರ್ತಕ್ಕಂಥ ರೀತಿಯಲ್ಲಿ ಪಂಚಭೂತಗಳು ಅಂದರೆ ಅಗ್ನಿ, ಜಲ, ವಾಯು, ಭೂಮಿ ಮತ್ತು ಆಕಾಶ. ಇವುಗಳನ್ನು ನಾವು ಪಂಚಭೂತಗಳು ಅಂತ ಕರಿತೇವೆ. ಸ್ಥೂಲವಾಗಿ ನಮಗೆ ತಿಳಿದಿದೆ, ಆದರೆ ಸೂಕ್ಷ್ಮವಾಗಿ ಇವುಗಳನ್ನು ಮತ್ತಷ್ಟು ಅರ್ಥ ಮಾಡಿಕೊಳ್ಬೇಕು. ಈ ಭೂಮಿಯ ಮೇಲಿನ ಸಕಲ ಜೀವರಾಶಿಗಳು ಪಂಚಭೂತಗಳಿಂದಲೇ ನಿರ್ಮಿಸಲ್ಪಟ್ಟಿವೆ. ಜೀವ ಹೋದ ನಂತರ ಅದು ಪಂಚಭೂತದಲ್ಲಿ ಲೀನವಾಗಿ ಬಿಡುತ್ತೆ. ಅಂದರೆ ಈ ಜೀವವು ಅಗ್ನಿ, ವಾಯು, ಜಲ, ಭೂಮಿ, ಗಾಳಿ ಅಥವಾ ಆಕಾಶದಿಂದ ಮಾಡಲ್ಪಟ್ಟಿದೆಯೇ ಅನ್ನೋದು ಪ್ರಶ್ನೆ. ಸ್ನೇಹಿತರೆ, ವೇದದ ಪ್ರಕಾರ ಇದು ಸತ್ಯ. ಇಲ್ಲಿ ಜನಿಸುವಂತಹ ಜೀವಿಗಳ ದೇಹ ಇದೇ ಪಂಚಭೂತಗಳಿಂದಲೇ ಕೂಡಿರುತ್ತೆ. ಹಾಗೆ ಇವುಗಳ ಜೀವಿತ ಅವಧಿ ಮುಗಿದ ನಂತರ ಯಾವ ಜೀವಿಯೇ ಆಗಿರಲಿ, ಅದರ ಪ್ರಾಣ ಹೋದ ಮೇಲೆ ಯಾವುದರಿಂದ ನಿರ್ಮಿಸಲ್ಪಟ್ಟಿರುತ್ತೋ ಅದರಿಂದಲೇ ವಿಲೀನವೂ ಆಗುತ್ತೆ. ಆದರೆ ಅವು ನೇರವಾಗಿ ಕಾಣಿಸೋದಿಲ್ಲ ಅಷ್ಟೆ. ಇದನ್ನು ರಚಿಸೋದಿಕ್ಕೆ ಬೇಕಾದಂತಹ ವಸ್ತು ಅಥವಾ ಪದಾರ್ಥವನ್ನು ಪ್ರಕೃತಿ ತಾನಾಗೇ ತಗೊಳ್ಳುತ್ತೆ. ಶಾಸ್ತ್ರಗಳಲ್ಲಿ ಇದನ್ನು ತತ್ವ ಅಂತ ಕರೀತಾರೆ. ತತ್ವ ಅಂದರೆ ಪದಾರ್ಥಗಳನ್ನು ಸೃಷ್ಟಿಸಬೇಕಾದಂತಹ ಮೂಲಭೂತ ವಸ್ತು ಎಂದರ್ಥ. ಭೂಮಿಗೆ ಪೃಥ್ವಿ ಅಥವಾ ತತ್ವ ಅಂತಾರೆ, ನೀರಿಗೆ ಜಲತತ್ವ ಅಂತಾರೆ, ಬೆಂಕಿಗೆ ಅಗ್ನಿತತ್ವ ಅಂತಾರೆ, ಗಾಳಿಗೆ ವಾಯುತತ್ವ ಅಂತಾರೆ. ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಮಿಶ್ರಣ ಮಾಡಿದಾಗ ಆಕಾಶ ತತ್ವ ಅಂತ ಕರೀತಾರೆ. ಸುಮ್ಮನೆ ಗಮನಿಸಿ ನೋಡಿ ಸ್ನೇಹಿತರೆ, ಈ ದೇಹದಲ್ಲಿ ಇರ್ತಕ್ಕಂಥ ಗಟ್ಟಿ ಪದಾರ್ಥಗಳು ಏನಿದೆಯೋ, ಮೂಳೆಗಳಂತಹ ಪದಾರ್ಥಗಳು ಏನಿದೆಯೋ ಅದು ಪೃಥ್ವಿಗೆ ಸಂಬಂಧಿಸಿದ್ದು. ಜಲತತ್ವಕ್ಕೆ ಸಂಬಂಧಿಸಿದ್ದು ರಕ್ತ, ಅದು ದ್ರವ ರೂಪದಲ್ಲಿರುತ್ತೆ. ನಮ್ಮ ದೇಹದಲ್ಲಿನ ಉಷ್ಣತೆಯನ್ನು ಸಮತೋಲನದಲ್ಲಿ ಇಡುವುದು ಅದು ಅಗ್ನಿತತ್ವ. ಉಸಿರಾಟದ ವ್ಯವಸ್ಥೆ ವಾಯುತತ್ವ. ಹೀಗೆ ಇವೆಲ್ಲವುಗಳ ಮಿಶ್ರಣವೇ ಈ ದೇಹ ಆಗಿರುತ್ತೆ. ಈ ದೇಹದ ಸಂಪೂರ್ಣ ಸ್ಥಿತಿ ಅದು ಆಕಾಶತತ್ವ. ಆಕಾಶತತ್ವ ಅಂದರೆ ಸೈನ್ಸ್ ಹೇಳುತ್ತೆ ಅದನ್ನು ಖಾಲಿತನ ಅಂತ. ಸಂಪೂರ್ಣವಾಗಿ ಇಡೀ ದೇಹ ಪಂಚಭೂತಗಳಿಂದ ಕೂಡಿದ್ದರೂ ಅದು ಮತ್ತೆ ಹೊರಗಿನಿಂದ ಪ್ರತಿದಿನ ಅಗ್ನಿ, ವಾಯು, ನೀರು, ಭೂಮಿ, ಆಕಾಶ ಇದನ್ನು ತನ್ನೊಳಗೆ ತೆಗೆದುಕೊಳ್ಳುತ್ತಲೇ ಬರುತ್ತೆ. ನೆನಪಿಡಿ ಸ್ನೇಹಿತರೆ, ತತ್ವಗಳು ಕೇವಲ ಕಚ್ಚಾ ವಸ್ತುಗಳೇ ವಿನಃ ಮಣ್ಣು, ನೀರು, ಬೆಂಕಿಗಳಲ್ಲ. ಹಾಗೂ ಬ್ರಹ್ಮಾಂಡದಲ್ಲಿ ಭೂಮಿ, ನೀರು, ಆಕಾಶದಂಥ ಪದಾರ್ಥಗಳೇ ಹೆಚ್ಚು ಕಚ್ಚಾ ವಸ್ತುಗಳಾಗಿರುತ್ತವೆ. ಇವುಗಳ ಸಂರಚನೆಯನ್ನು ಗಮನಿಸೋದಾದರೆ ಭೂಮಿ ಗಟ್ಟಿತನದಿಂದ ಕೂಡಿರುತ್ತೆ, ವಾಸನೆಯಿಂದ ಕೂಡಿದೆ, ನೋಡೋದಿಕ್ಕೆ ಹಿಡಿಯೋದಿಕ್ಕೆ ಕಾಣಿಸುತ್ತೆ. ನೀರು ತೆಳ್ಳಗಿರುತ್ತೆ, ದ್ರವ ರೂಪದಲ್ಲಿ ನೋಡೋದಕ್ಕೆ ಕಾಣುತ್ತೆ, ಆದರೆ ಹಿಡಿಯೋದಿಕ್ಕೆ ಸಿಗೋದಿಲ್ಲ. ಬೆಂಕಿ ನೀರಿಗಿಂತ ತೀಕ್ಷ್ಣ, ಅದು ಮುಟ್ಟಿ ನೋಡೋದಿಕ್ಕೆ ಸಾಧ್ಯವಿಲ್ಲ. ವಾಸನೆ, ರುಚಿಗಳು ಇರೋದಿಲ್ಲ. ಇದ್ದಕ್ಕಿಂತಲೂ ತೀಕ್ಷ್ಣ ವಾಯು ಕೇವಲ ಸ್ಪರ್ಶ ರೂಪದಲ್ಲಿ ತಿಳಿಯುತ್ತೆ, ಆದರೆ ಹಿಡಿಯೋದಿಕ್ಕೆ ಸಾಧ್ಯವಿಲ್ಲ. ಅದಕ್ಕಿಂತಲೂ ತೀಕ್ಷ್ಣ ಆಕಾಶ ಸಂಪೂರ್ಣ ಪಾರದರ್ಶಕವಾಗಿರುತ್ತೆ, ನೋಡೋದಕ್ಕೆ ಸಿಗೋದಿಲ್ಲ. ಸ್ನೇಹಿತರೆ, ಭಕ್ತ ಕುಂಬಾರ ಸಿನಿಮಾದಲ್ಲಿ ಸುಮ್ಮನೆ ನೋಡ್ತಾ ಇದ್ದರೆ ನೆನಪಿಸಿಕೊಳ್ಳಬಹುದು. ಇಲ್ಲಿ ಅದ್ಭುತವಾದ ಹಾಡೊಂದಿದೆ, ಮಾನವ ದೇಹ ಮೂಳೆ ಮಾಂಸದ ತಡಿಕೆ ಅನ್ನೋದು. ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಇಡೀ ಪಂಚಭೂತದ ಸಾರವನ್ನೇ ಒಂದು ಹಾಡಿನ ಮೂಲಕ ತಿಳಿಸಲಾಗಿದೆ. ಈ ಪ್ರಕೃತಿಯಲ್ಲಿ ಪಂಚಭೂತಗಳಿಂದ ನಿರ್ಮಿತವಾದಂತಹ ದೇಹ ಬದುಕೋದಿಕ್ಕೆ ಯೋಗ್ಯವಾಗಿರುತ್ತೆ. ನಂತರ ಈ ದೇಹದಲ್ಲಿ ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇವು ಜ್ಞಾನೇಂದ್ರಿಯಗಳು, ಅರ್ಥಾತ್ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ದೇಹದಲ್ಲಿದ್ದಾಗ 5 ಪಂಚಭೂತಗಳ ರೂಪದಲ್ಲಿ ಕೆಲಸವನ್ನು ನಿರ್ವಹಿಸುವ ಯಂತ್ರಗಳ ರೂಪದಲ್ಲಿ ಇರುತ್ತವೆ. ಹಾಗೆ ನಮ್ಮಲ್ಲಿ ಮನಸ್ಸು ಕೂಡ ಇದೆ. ಭಾವನೆ, ಆಸೆ, ಬಯಕೆ, ಸುಖ, ದುಃಖಗಳು ಇವುಗಳನ್ನು ಅನುಭವಿಸೋದಕ್ಕೆ, ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಮನಸ್ಸು ಅಂತ ಇದೆ. ಹಾಗಾದರೆ ಈ ಮನಸ್ಸು ಕೂಡ ಒಂದು ಇಂದ್ರಿಯವೇ ಅಂತ ಕೇಳಬಹುದು. ಕೆಲವರ ಪ್ರಕಾರ ಅದು ಸತ್ಯ, ಮತ್ತೆ ಕೆಲವರ ಪ್ರಕಾರ ಅದು ಸುಳ್ಳು. ಮನಸ್ಸು ಎಂದರೆ ಪಂಚಭೂತಗಳಲ್ಲಿ ಒಂದು ಅಲ್ಲ, ಇಂದ್ರಿಯಗಳಲ್ಲಿ ಒಂದು, ಅದೂ ಅಲ್ಲ. ಹಾಗಾದರೆ ಏನು?
ಅದು ಇಂದ್ರಿಯಗಳ ಛಾಯೆ ನೆರಳಿನಂತೆ. ಅದು ವಾಯುತತ್ವಕ್ಕಿಂತಲೂ ತೀಕ್ಷ್ಣ, ಆಕಾಶ ತತ್ವಕ್ಕಿಂತಲೂ ತೀಕ್ಷ್ಣ, ಸಾವಿರಾರು ಪಟ್ಟು ತೀಕ್ಷ್ಣ. ಈ ಮನಸ್ಸು ಎಷ್ಟು ತೀಕ್ಷ್ಣ ಅನ್ನೋದನ್ನು ಗಮನಿಸಿ ನೋಡೋದಾದರೆ ಒಂದು ಪುಟ್ಟ ಉದಾಹರಣೆ ಹೇಳಬಹುದು. ನಾವು ಆಳವಾದ ಧ್ಯಾನದಲ್ಲಿದ್ದಾಗ ಮಾತ್ರ ಮನಸ್ಸನ್ನು ಕಾಣೋದಕ್ಕೆ ಸಾಧ್ಯ ಸ್ನೇಹಿತರೆ. ಸಂಮೋಹನದಲ್ಲಿ, ಸೂಕ್ಷ್ಮ ಶರೀರ ಯಾನದಲ್ಲಿ ಇದನ್ನು ಕಾಣೋದಕ್ಕೆ ಸಾಧ್ಯ. ತುಂಬ ಸರಳವಾಗಿ ತಿಳಿಯೋದಕ್ಕೆ, ಅರಿಯೋದಕ್ಕೆ ನಾವು ಅನುಸರಿಸಬೇಕಾದ ಒಂದು ಅಂಶವೇನೆಂದರೆ, ನಮ್ಮ ಇಡೀ ಜೀವನ ನಾವು ಅತಿ ತೀಕ್ಷ್ಣವಾದಂತಹ ಈ ಮನಸ್ಸನ್ನು ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನಿಸುವುದು. ಎಲ್ಲಿಯವರೆಗೆ ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನಿಸ್ತೇವೋ, ಒಂದು ವೇಳೆ ಸಫಲ ಆದರೆ ಮಾತ್ರ ನಾವು ಸಂಪೂರ್ಣವಾಗಿ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಳ್ಳಬಹುದು. ಇಲ್ಲವಾದರೆ ಸಾಧ್ಯವಿಲ್ಲ. ಯಾವಾಗ ನಾವು ನಮ್ಮ ಹತೋಟಿಗೆ ಮನಸ್ಸನ್ನು ತೆಗೆದುಕೊಳ್ತೇವೋ ಆಗ ಸಮಸ್ತ ಸೃಷ್ಟಿಯ ಬಗ್ಗೆ, ಪಂಚಭೂತಗಳ ಬಗ್ಗೆ, ಸಂಪೂರ್ಣ ಜೀವ ವಿಕಾಸದ ಬಗ್ಗೆ ಅರಿಯೋದಕ್ಕೆ ಸಾಧ್ಯ.